ನಾನು ಈ ವೇದಿಕೆಗೆ ಬರುವಾಗ ಆಗಲೇ ಒಂದು ವಿಚಾರವನ್ನು ನಮ್ಮ ಮಡಿವಾಳಯ್ಯ ಶಾಸ್ತ್ರಿಗಳವರ ನಿಮ್ಮೆಲ್ಲರಿಗೆ ಹೇಳಾಕತ್ತಿದರು. ಏನು ಹೇಳಾಕತ್ತಿದ್ರೆ, ಯಾರು ಹೆಂಗೆ ದುಡಿಯುತ್ತೇವೆ ಹಂಗೆ ಪಡ್ಕೋತೀವಿ. ನೀವತ್ತೇನೂ ನೆನಪಿಡಬೇಡ್ರಿ. ನೀವು ಏನಿವತ್ತು ಪುರಾಣ ವಿಚಾರ ಬಂದದಂದ್ರೆ ನಾವು ಏನು ದುಡ್ಕೋತೀವಿ ಅದರಂತೆ ಪಡ್ಕೋತೀವಿ ಅನ್ನೋದಕ್ಕೆ ಭಾಳ ಒಳ್ಳೆಯ ಮಾತು ಹೇಳ್ಯಾರ. ಈ 10 ಹಲವು ಕಾರ್ಯದೊಳಗೆ ದಾನಮ್ಮ ದೇವಿಯ ಪುರಾಣದ ವಿಚಾರವನ್ನು ನೀವೆಲ್ಲ ಕೇಳಿ ನೋಡಿ. ದಾನಮ್ಮ ದೇವಿ ಅಂದರೆ ಆಕೆ ಪೌರಾಣಿಕವಾಗಿರುವ ವ್ಯಕ್ತಿ ಅಲ್ಲ. ದಾನಮ್ಮ ದೇವಿ ಅಂದರೆ ಕವಿಗಳ ಕಲ್ಪನೆಯ ಕೂಸಲ್ಲ. ದಾನಮ್ಮ ದೇವಿ ಐತಿಹಾಸಿಕವಾಗಿರುವ ವ್ಯಕ್ತಿ. ದಾನಮ್ಮ ದೇವಿ ಹೆಂಗ ಕಲ್ಯಾಣದೊಳಗೆ ಅಕ್ಕ ಮಹಾದೇವಿ, ಗಂಗಾಂಬಿಕೆ, ನೀಲಾಂಬಿಕೆ, ಸತ್ಯಕ್ಕ ಹೀಗೆ ಶರಣಿಯರಿದ್ದರ ಆ ಶರಣಿಯರ ಮಧ್ಯದೊಳಗಿರುವ ಗುಡ್ಡಾಪುರ ದಾನಮ್ಮ ದೇವಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ನೋಡಿ, ಆ ತಾಯಿಗೆ ಇನ್ನೊಂದು ಹೆಸರಿದೆ. ಯಾರಿಗೆ? ದಾನಮ್ಮ ತಾಯಿಗೆ. ಏನು ಹೆಸರಿದೆ ಅಂದರೆ ಗಣಾಚಾರ ಭಂಟಳು ಅಂತ ಕರೆಯುತ್ತಾರೆ. ನಮ್ಮ ಕಲ್ಯಾಣದೊಳಗೆ ಮಡಿವಾಳ ಮಾಚಯ್ಯನವರಿಗೆ ಗಣಾಚಾರಿ ಭಂಟ ಅಂತ ಕರೆದ್ರೆ ದಾನಮ್ಮ ದೇವಿಗೆ ಗಣಾಚಾರಿ ಭಂಟ ಅಂತ ಕರೆದಾರೆ. ಕಾರಣ ಯಾಕೆ ಅಂದರೆ ಮುಂದೆ ಕಥೆ ನಿಮಗೆ ಹೇಳಿರಬೇಕು. ಎಲ್ಲೋ ಲಿಂಗವನ್ನು ಪರಕೀಯರು ತೆಗೆದು ಒಗೆದಾಗ, ಹೊಳೆಯಲ್ಲಿ ಒಗೆದಾಗ ಆ ಲಿಂಗವನ್ನು ಸ್ಥಾಪನೆ ಮಾಡುವ ಕಾಲದೊಳಗೆ ಕೈಯೊಳಗೆ ಖಡ್ಗವನ್ನು ಹಿಡ್ಕೊಂಡು ಹೋರಾಡಿ ಲಿಂಗವನ್ನು ಸ್ಥಾಪನೆ ಮಾಡ್ತಾಳೆ. ಅದಕ್ಕೆ ಗಣಾಚಾರಿ ಭಂಟ ಅಂತ ಕರೆಯುತ್ತಾರೆ. ಅಂಥ ಮಹಾತಾಯಿಯ ಪುರಾಣವನ್ನು ಇಡೀ ಮಾಗಣಗೇರಿಯ ದೈವ ಇಲ್ಲಿ ಒಂದು ಹಿರಿಯ ಮಠದ ಒಂದು ವ್ಯವಸ್ಥೆಗಾಗಿ, ಈ ಹಿರಿಯ ಮಠದ ಒಂದು ಪಟ್ಟಾಧಿಕಾರದ ಸವಿನೆನಗಿನಲ್ಲಿ ನೀವೆಲ್ಲ ಒಳ್ಳೆಯ ಕಾರ್ಯವನ್ನು ಹಮ್ಮಿಕೊಂಡಿದ್ದೀರಿ. ಆ ತಾಯಿ ಮಾಡಿದ ಕೆಲಸ ಏನು? ನೊಂದವರ ಕಣ್ಣೀರು ವರ್ಷಾಳ. ಆ ತಾಯಿ ಮಾಡಿದ ಕೆಲಸ ಏನು? ಬಿದ್ದವರನ್ನು ಎತ್ಯಾಳ. ಆ ತಾಯಿ ಮಾಡಿದ ಕೆಲಸ ಏನು? ಯಾರು ದೇಹಿ ಅಂತ ಬಂದಾರ ಅವರಿಗೆ ಅಂತಃಕರಣದೊಳಗೆ ಹರ್ಷಾಳ. ಈ ಎಲ್ಲ ವಿಚಾರಗಳನ್ನು ಕುರಿತ ನೀವು ಇಡೀ ನಮ್ಮ ಮಡಿವಾಳಯ್ಯ ಶಾಸ್ತ್ರಿಗಳವರ ಪುರಾಣದೊಳಗೆ ನೀವೆಲ್ಲ ಕೇಳಿ. ನಾನು ಬರುವಾಗ ಹೇಳಿದ ಮಾತು ಭಾಳ ನನಗೆ ನೆನಪುಳಿತು. ಏನು? ಹ್ಯಾಂಗ ದುಡಿಯುತ್ತೇವೆ, ಹ್ಯಾಂಗ ನಡ್ಕೋತೇವೆ, ಹ್ಯಾಂಗ ಬದುಕ್ತೇವೆ, ಆ ಬದುಕು ಭಗವಂತ ನಮಗೆ ಕರುಣಿಸ್ತಾನೆ ಅನ್ನೋದಕ್ಕೆ ತಿಪ್ಪೇರುದ್ರ ಸ್ವಾಮಿಗಳ ಮಾತು ಹೇಳಿದಾರೆ. ಅವ್ರು ಯಾರಿಗೆ ಉಡ್ಯಾಗ ಮಣ್ಣು ಕೊಟ್ಟಿದ್ರು ಹೊನ್ನಾಗ್ಯದ, ಯಾರು ಉಡ್ಯಾಗ ಮಣ್ಣು ಕೊಟ್ಟಿದ್ರೆ ಮಣ್ಣಾಗಿನೇ ಉಳ್ದಾದ. ಯಾಕೆ ಹಂಗೆ ಉಳಿತು? ಅವರು ನಡ್ಕೊಂಡಿಲ್ಲ, ಅವರಿಗೆ ಮಣ್ಣ ಉಳ್ದಾದ. ಇವರು ನಡ್ಕೊಂಡಾರ, ಇವರಿಗೆ ಹೊನ್ನಾಗ್ಯದ. ವಿಚಾರ ಮಾಡಿ. ಇದನ್ನು ದಾನಮ್ಮ ದೇವಿ ಇದೇ ರೀತಿಯೊಳಗೆ ಬದುಕ್ಯಾಳೆ. ನಿಮಗೆ ಹೇಳಿರಬೇಕು, ದಾನಮ್ಮ ತಾಯಿ ನಾಡ ದೇಶ ಸಂಚಾರ ಮಾಡಿದಾಳೆ. ನೋಡಿ, ಮೈಸೂರು ಮಹಾರಾಜನಂಥವರಿಗೆ ಲಿಂಗಧಾರಣೆಯನ್ನು ಮಾಡ್ತಾಳೆ. ಆಗಿನ ಕಾಲದೊಳಗೆ ಮೈಸೂರು ಮಹಾರಾಜರಂಥವರಿಗೆ ಲಿಂಗಧಾರಣೆ ಮಾಡಿದ ಕಥೆಗಳದಾವೆ ನಮಗೆ. ಅಂದ್ರೆ ಆ ಮಹಾತಾಯಿ ಸಾಮಾನ್ಯಳಲ್ಲ. ಎಲ್ಲೆಲ್ಲಿ ಹೋಗಿದ್ದಾಳೆ, ಎಲ್ಲೆಲ್ಲಿ ಸೋಮಲಿಂಗರೊಡನೆ ಹೋಗಿದ್ದಾಳೆ. ಈ ನಾಡಿನೊಳಗೆ ಪಾರ್ವತಿಯಾಗಿ ಪರಮೇಶ್ವರರಾಗಿ ಈ ನಾಡು ಸಂಚಾರ ಮಾಡ್ಯಾರೆ ದಾನಮ್ಮ ದೇವಿ ಸೋಮಲಿಂಗರು. ನೋಡು, ಒಂದು ಕಡೆ ಇಡೀ ವಿಚಾರಗಳನ್ನು ಹೇಳಿರ್ತಾಳೆ ದಾನಮ್ಮ ದೇವಿ. ಆ ಗ್ರಾಮದೊಳಗೆ ತಿಂಗಳ ಪರ್ಯಂತರವಾಗಿ ಒಳ್ಳೆ ವಿಚಾರಗಳನ್ನು ಬೋಧೆ ಮಾಡಿರ್ತಾಳೆ. ಈಗ ಹೆಂಗೆ ಇವರು ಪುರಾಣ ಹೇಳ್ಯಾರ, ಅಲ್ಲಿ ಬೋಧೆಯನ್ನು ಮಾಡಿರ್ತಾಳೆ. ಆ ಗ್ರಾಮದ ಜನ ಏನು ಮಾಡ್ಯಾರ ಅಂದರೆ ಆ ಪ್ರವಚನ ಮಂಗಲ ದಾನಮ್ಮ ದೇವಿಯ ವಿಚಾರಗಳನ್ನು ಕೇಳಿ ಮಂಗಲ ಮಾಡ್ಯಾರೆ. ಇಡೀ ಊರಿಗೆ ಊಟ ಇಟ್ಟಿದಾರಂತ. ನಾ ಇದನ್ನು ಯಾಕೆ ಹೇಳಕ್ಕತ್ತೀನಿ? ಯಾರು ದುಡ್ಕೋತಾರ ಅವರು ಪಡ್ಕೋತಾರ, ಯಾರು ನಿರಾಶೆಯನ್ನು ಮಾಡ್ಯಾರ ಅವರಿಗೆ ತಾಯಿ ಕೊಡ್ತಾಳ, ಯಾರ ಆಶೆ ಇಟ್ಕೊಂಡು ಮಾಡ್ಯಾರ
ಅವ್ರ ಬದುಕಿನೊಳಗೆ ಈ ವಿಷಯವಾದ ಕಥೆಗಳೇ ಇಲ್ಲ. ನೋಡಿ, ಒಂದು ತಿಂಗಳ ಕಾರ್ಯ ಮುಗಿದ ಮೇಲೆ ಅಲ್ಲಿ ಏನು ನಡೆಯುತ್ತದೆ ಅಂದರೆ ಮಂಗಲ ನಡೆಯುತ್ತದೆ. ಆ ಪುರಾಣದ ಮಂಗಲದ ಗಳಿಗೆಯೊಳಗೆ ಇಡೀ ಗ್ರಾಮಕ್ಕೆ ಊಟ ಇಟ್ಟಿದ್ದಾರೆ. ಎಲ್ಲರೂ ಬಂದ ಉಂಡುಂಡು ಹೋಗ್ತಿರ್ತಾರೆ. ಎಲ್ಲ ಶ್ರೀಮಂತರು ಬಡವರು ಅವರು ಇವರು ಎಲ್ಲರೂ ಬಂದು ಉಂಡಾರೆ. ಸಾಯಂಕಾಲದ 4 ಗಂಟೆ ಆಗಿತ್ತಂತ. ಆ ಸಾಯಂಕಾಲದ 4 ಗಂಟೆಗೆ ಆ ಊರೊಳಗಿರುವಂಥ ಒಬ್ಬ ಬಡವಿ ಹೆಣ್ಣುಮಗಳು ಆಕೆ ಅಂತಾಳೆ, ನಾನು ಹೋಗಿ ಪುರಾಣ ಪ್ರಸಾದ ತಗೋಬೇಕನ್ನ ಭಾವನೆ ಇದೆ. ತಿಂಗಳ ಪುರಾಣ ನಡೆದಾದ, ಆದ್ರೆ ತಗೋಬೇಕನ್ನ ಭಾವನೆ ಇದೆ. ಆದ್ರೆ ನಾ ಏನೂ ಕೊಟ್ಟಿಲ್ಲ ಅಂದ್ರೆ ನನಗೆ ಉಣ್ಣ ಹಕ್ಕಿಲ್ಲ. ನೋಡಿ, ಆ ತಾಯಿ ಯೋಚನೆ ಮಾಡಿದ್ರು, ನಮಗೆ ಪುಕ್ಕಟ್ಟೆ ಸಿಗುತ್ತದೆ ಅಂದ್ರೆ ನನಗ ಇರಲಿ ನಮ್ಮ ಅಪ್ಪಗ ಇರಲಿ ಅನ್ನೋ ದಿನಮಾನ ನಮಗೆ. ಆದರೆ ಆ ಹೆಣ್ಣು ಮಗಳಂತಾಳೆ, ತಿಂಗಳದ ಗಳಿಗ್ಯಾಗ ನಾ ಏನೂ ಪುರಾಣ ದಾಸೋಹ ಮಾಡಿಲ್ಲ, ಬಡತನ ಇದೆ ನನ್ನ ಮನೆಯಾಗ, ಒಂದೊಪ್ಪತ್ತು ಎರಡೊತ್ತ ನನಗೆ ಅನ್ನ ಇಲ್ಲ, ಏನು ಮಾಡಲಿ, ಪ್ರಸಾದ ತಗೋಬೇಕು ಅಂತೇನೆ, ನಾ ಏನೂ ನೀಡಿಲ್ಲ, ಹ್ಯಾಂಗೆ ಮಾಡಲಿ ಅಂತ ಯೋಚನೆ ಮಾಡಿ ತನ್ನ ಮನೆಯೊಳಗಿರುವ ನೆನಗಡಲಿಯನ್ನು ತಗೋತಾಳೆ. ಆ ಹೆಣ್ಣು ಮಗಳ ನೆನಗಡಲಿ ತಗೊಂಡ ಅದರಾಗೆ ನೀರು ಹಾಕಿ ಒಂದು 4 ಕಾಳ ತನ್ನ ಹರಿದ ಸೀರೆಯೊಳಗೆ ಕಟ್ಕೊಂಡ ಆ ಪುರಾಣ ಮಂಗಲದ ಪ್ರಸಾದ ತಗೊಳಕ್ಕೆ ಹೋಗ್ತಾಳೆ. ಅಲ್ಲಿ ಎಲ್ಲರೂ ಏನು ಮಾಡ್ತಿದ್ದಾರೆ, ದಾನಮ್ಮ ದೇವಿಗೆ ನಮಸ್ಕಾರ ಮಾಡಿ ಮಂಗಲದ ಪ್ರಸಾದ ತಗೊಂಡು ಹೋಗ್ತಿದ್ರು. ಈ ತಾಯಿನೂ ಹೋಗಿ ನೆನಗಡಲಿ ಯವ್ವ, ನನಗೆ ಇಲ್ಲಿ ತನ ಏನೂ ಕೊಡೋಕ್ಕಾಗಿಲ್ಲ, ಈ ನೆನಗಡಲಿಯನ್ನು ತಗೊಂಡು ನಾನು ಪ್ರಸಾದ ತಗೋತೀನಿ ಅಂತ ತಾಯಿಗೆ ಆ ನೆನಗಡಲಿಯನ್ನು ಕೊಟ್ಟು ಬಡವಿ ಹೆಣ್ಣು ಮಗಳು ಪ್ರಸಾದ ತಗೊಂಡು ಹೋಗ್ತಾಳೆ. ನೋಡಿ, ಮುಂದೆ ಎಲ್ಲರೂ ಹೀಗೆ ಹೋಗುವಾಗ ಆಗಲೇ ಸಾಯಂಕಾಲದ 5 ಗಂಟೆ ಆಗಿರ್ತದೆ. ಕೊನೆಗೆ ಪ್ರಸಾದಕ್ಕೆ ಬಡವರು, ದೀನರು, ದಲಿತರು, ದುಃಖಿತರೇ ಪ್ರಸಾದಕ್ಕೆ ಬಂದಾರ. ಎಲ್ಲರೂ ಪ್ರಸಾದಕ್ಕೆ ಬಂದಾಗ ನಮಸ್ಕಾರ ಮಾಡಿ ಹೋಗುವಾಗ ಈ ದಾನಮ್ಮ ತಾಯಿ ಏನು ಮಾಡಿದಳಂದ್ರೆ ಎಲ್ಲರ ಉಡ್ಯಾಗ ಆ ನೆನಗಡಲಿ ಏನು ಕೊಟ್ಟಿದಳಲ್ಲ ಬಡವಿ ಹೆಣ್ಣು ಮಗಳ ಎಲ್ಲರ ಉಡ್ಯಾಗ ಕೊಡಾಕತ್ತಳು. ಎಲ್ಲರ ಉಡ್ಯಾಗ ಆ ಬಡವರೆಲ್ಲ ನೆಲಗಡಲಿಯನ್ನು ತಾಯಿ ಕೊಟ್ಟ ಪ್ರಸಾದ ಅಂತ ಮನಿಗೊಯ್ದು ನೋಡೋದರಾಗ ಅವು ನೆನಗಡಲಿಯಾಗಿ ಉಳಿದಿದ್ದಿಲ್ಲ, ಮುತ್ತು ರತ್ನಗಳಾಗಿದ್ದು ಅಂತ. ಮುತ್ತು ರತ್ನಗಳು. ಈ ಸುದ್ದಿ ಆಗಲೇ ಹಬ್ಬಿ ಬಿಡ್ತ್ರಿ ಊರಾಗ. ನಮ್ಮ ಮಂದಿ ಆಶಕ್ಕೆ ಬೀಳೋದು ಬೇಗ. ಆವಾಗ ಸುದ್ದಿ ಏನಾಯ್ತ, ಎಲ್ಲ ಬಡವರಿಗೆ, ದೀನರಿಗೆ, ದಲಿತರಿಗೆ ದಾನಮ್ಮ ತಾಯಿ ನೆನಗಡ್ಲಿ ಕೊಡಾಕತ್ಯಾಳ, ಅವೆಲ್ಲ ಮುತ್ತ ರತ್ನ ಆಗಾಕತ್ಯಾವಂತೇಳಿ ಊರಾಗೇನು ಸುದ್ದಿ ಐತ. ಆಗ ಒಂದು 4 ಜನ ನಾನಾನ ಶ್ರೀಮಂತರ ಹರಕ ಅಂಗಿ ಹೈಕಂಡ ಅವರು ಪಾಳ್ಯದಾಗ ಬಂದರಂತ. ನೋಡಿ, ಮನುಷ್ಯನಿಗೆ ಸಿಗುತ್ತದೆ ಅಂದ್ರೆ ಹೆಂಗೆ ಆಶಾ ಮಾಡ್ತಾನೆ. ಆದರೆ ತಾಯಿಗೇನು ಗೊತ್ತಿಲ್ಲ ಏನು, ಅವರು ಹರಿದ ಬಟ್ಟೆಯನ್ನು ಹೈಕೊಂಡು ಬಂದ ಆಶೀರ್ವಾದ ಕೇಳ್ಯಾರ. ಅವರವರ ಭಾವಗಳಂತೆ ತಾಯಿ ಆಶೀರ್ವಾದ ಮಾಡ್ಯಾಳ. ಆ ತಾಯಿ ಆಶೀರ್ವಾದ ತಗೊಂಡು ಮನೆಗೆ ಹೋಗಿ ಶ್ರೀಮಂತರ ಹರಕ ಬಟ್ಟೆಯನ್ನು ತೆಗೆದು ಅದರೊಳಗಿನ ನೆನಗಡಲಿ ಮುತ್ತು ರತ್ನ ಆಗ್ಯಾವಂತ ನೋಡ್ತಾವ. ಅವು ಮುತ್ತು ರತ್ನಗಳಾಗಿರಲಿಲ್ಲ, ನೆನಗಡಲಿಯಾಗಿಯೇ ಉಳಿದಿದ್ದು ಅಂತ. ಕಾರಣ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ, ಯಾರು ದುಡ್ದಾರ, ಮನಸಾರಿ ಹರಿಸ್ಯಾರ, ಅದೆಲ್ಲ ನಮ್ಮ ಬದುಕಿಗೆ ಆಶ್ರಯವಾಗುವಂಥ ಮಾತುಗಳನ್ನು ಇಡೀ ಪುರಾಣದ ಸಾರದೊಳಗೆ ನಾವು ಇಲ್ಲಿವರೆಗೆ ಕಂಡುಕೊಂಡಿದ್ದೇವೆ. ಇಂಥ ಹಲವಾರು ವಿಚಾರಗಳನ್ನು ಸುಮಾರು ದಿನಗಳ ಪರ್ಯಂತರವಾಗಿ ನಮ್ಮ ಮಡಿವಾಳಯ್ಯ ಶಾಸ್ತ್ರಿಗಳವರು ಬಹಳ ಒಳ್ಳೆ ಯೋಚನೆಗಳನ್ನು, ಆ ತಾಯಿಯ ಚಿಂತನೆಗಳನ್ನು ನಿಮ್ಮೆಲ್ಲರಿಗೆ ಹೇಳಿದ್ದಾರೆ. ಯಾಕಂದರೆ ಅವ್ರ ಪಟ್ಟಾಭಿಷೇಕ ಎಲ್ಲೆಲ್ಲಿ ಇರ್ತಾವ ಅವ್ರ ಗುತ್ತಿಗೆನೇ ಇರ್ತಾರೆ. ಎಲ್ಲೆಲ್ಲಿ ಅದಾವೆ ಖಾಯಂ ಗುತ್ತಿಗೆರಿ. ಯಾಕಂದರೆ ಅವ್ರೂ ನಮ್ಮ ಹಾಗೆ ಸುಮ್ಮನೆ ತಾಳ ಮೈ ಮೇಲೆ ಬೀಳತನ
ತಾಳುವ ಗುಣಗಳು ಯಾರು ಬಿರ್ತಾನೆ ಅವ ಸಮಾಜದಾಗ ಜರ ಹೇಳೋದು ಕಡಿಮೆ ಇರಲ್ದ್ಯಾಕ ಬದುಕ್ತಾನ. ನೆನಪಿಟ್ಕೋಬೇಕಿತ್ತ. ಯಾವುದು ಮನುಷ್ಯ ತಾಳಬೇಕು, ಯಾವುದು ತಾಳ್ಯಾದ ಸಜ್ಜಲಗೂಡು ಅಮ್ಮವ್ರು ಅಂತಿದ್ರಂತ, ತಾಳಿದ್ದ 4 ದಿನ ಬಾಳ್ತದ, ಇವತ್ತು ಬೀಜ ಬಿತ್ತಿ ನಾಳೆಗೆ ಬೆಳೆ ಬಾ ಅಂದ್ರೆ ಹೆಂಗೆ ಬರ್ತದ ಅಂತ. ಹಾಗೆ ನಮ್ಮ ಶಾಸ್ತ್ರಿಗಳವರು ಎಲ್ಲೇ ಹೋಲಿ ಸಮನ್ವಯ ರೂಪದೊಳಗೆ ತಾಳಿಕೊಂಡು ಬಾಳಿಕೊಂಡು ಅಲ್ಲಿಯ ಕಾರ್ಯವನ್ನು ಬಹಳ ಒಳ್ಳೆಯ ರೀತಿಯೊಳಗೆ ನಿಭಾಯಿಸ್ತಾರೆ. ಆಗಲೇ ನಮ್ಮ ಗೊಲ್ಲಾಳಪ್ಪ ಗೌಡ್ರು ಹೇಳಿದ್ರಲ್ಲ, ಅವರು ಮಾಗಣಗೇರಿಯ ಮುಡಿವಾಳಯ್ಯ ಶಾಸ್ತ್ರಿಗಳಾದರು. ಯಾವ ಊರಿಗೆ ಹೋಗ್ತಾರೆ ಆ ಊರವ್ರೇ ಆಗ್ಯಾರಿ. ಮತ್ತು ಹೆಂಗೆ ಮಾಡೋದು, ಇನ್ನು ಏಸು ಊರು ಹೆಸರು ಹಾಕ್ಬೇಕೋ ಗೊತ್ತಾಗ್ಯದ ನಮಗೂ. ಅಂದರೆ ಅಷ್ಟು ಪ್ರೀತಿಯಿಂದ ಜನಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ. ಆ ಶಾಸ್ತ್ರಿಗಳ ಮುಖಾಂತರ ಇನ್ನೂ ಈ ಕಾರ್ಯ ನೆರವೇರಲಿ ಅಂತ ಹೇಳಿ ಹಿರಿಯ ಪೂಜ್ಯರು ನಮ್ಮ ಮಾಗಣಗೇರಿಯ ವಿಶ್ವಾರಾಧ್ಯರಪ್ಪರು ಅವರು ಹೊಸ ತೇರಾದಾಗ ನಾನು ಸ್ವಾನದಪ್ಪಗಳು ಪುರಾಣ ಹೇಳಿದ್ದೇವೆ, ನೆನಪಿದೆ ನನಗಿನ್ನು. ಆ ವರ್ಷ ಹೊಸ ತೇರಾಗಿತ್ತು. ಆ ಹೊಸ ತೇರಿನಾಗ ಅವರೊಂದು 15 ದಿನ, ನಾವೊಂದು 15 ದಿನ ಮಾಗಣಗೇರಿಯೊಳಗೆ ಪ್ರವಚನ ನೀಡಿದ್ದೆವು. ಮತ್ತು ಆಗಾಗ ಮಾಗಣಗೇರಿ ಆ ಜಾತ್ರೆಗೆ ಬಂದಿದ್ದೆವು. ಆದರೆ ಮತ್ತೊಮ್ಮೆ ಬರುವ ಯೋಗ ಇಲ್ಲಿಯ ಹಿರಿಯ ಮಠದ ಅನ್ನದಾನ ದೇವರಿಗೆ ಪಟ್ಟಾಭಿಷೇಕವನ್ನು ಮಾಡದ ಈ ಕಾರ್ಯದೊಳಗೆ ಭಾಗವಹಿಸಿದ್ದು ಒಂದು ರೀತಿಯ ಸಂತೋಷ. ಮಠಗಳು ಹೆಚ್ಚಾದರೆ ಧರ್ಮ ಕಾರ್ಯ ಹೆಚ್ಚಾಗಲಿ ಅನ್ನುವ ಭಾವನೆಗಳಿದೆ. ಚಹಾದ ಅಂಗಡಿ ಹೆಚ್ಚಾದ್ರೆ ಚಹಾ ಕುಡಿಯೋರು ಹೆಚ್ಚಾಗ್ಯಾರ, ಶರೆ ಅಂಗಡಿ ಹೆಚ್ಚಾದ್ರೆ ಶರೆ ಕುಡಿಯೋರು ಹೆಚ್ಚಾಗ್ಯಾರ, ಸಾಲಿಗಳು ಹೆಚ್ಚಾದ್ರೆ ಅಕ್ಷರ ಕಲಿಯೋರು ಹೆಚ್ಚಾಗ್ಯಾರ, ಮಠಗಳು ಹೆಚ್ಚಾಗ್ಯಾವ ಅಂದರೆ ಅಲ್ಲಿ ಸಂಸ್ಕಾರಗಳು ಹೆಚ್ಚಾಗ್ತಾವನ್ನುವ ಭಾವ ಬೆಳಿಬೇಕಾಗ್ಯದ. ಆ ಭಾವ ಇಟ್ಕೊಂಡು ಮಾಗಣಗೇರಿಯ ಗ್ರಾಮದೊಳಗೆ ಈ ಹಿರಿಯ ಮಠ ನೂತನ ಉತ್ತರಾಧಿಕಾರಿಗಳಾಗುವಂಥ ನಮ್ಮ ಪೂಜ್ಯರು ಉತ್ತರೋತ್ತರವಾಗಿ ಬೆಳೀಲಿ. ಈ ನಾಡಿಗೆ ಧರ್ಮ ಸಂಸ್ಕೃತಿಯ ವಿಚಾರಗಳನ್ನು ಬಿತ್ತುವಂಥ ಪೂಜ್ಯರಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಿರಿಯ ಪೂಜ್ಯರು ನಮ್ಮ ಮಾಗಣಗೇರಿ ಅಪ್ಪವರಂದರೆ ಬಹಳ ಸರಳರು, ಬಹಳ ಅವರು ನಮ್ಮ ಮೇಲೆ, ನಾನು ಮೊದಲು ಪೂರ್ವಾಶ್ರಮದ ಹಿರಿಯ ಮಠದ ಪರಂಪರೆಯೊಳಗಿರುವಾಗಲಿಂದನೂ ಈವರೆಗಿನ ಎಲ್ಲ ಕಡೆ ಇರುವಾಗ ನಮಗೆ ಪೂಜ್ಯರು ಬಹಳ ಪ್ರೀತಿ ಗೌರವಿಸ್ತಾ ಇದ್ದಾರೆ. ಅಂಥ ಪೂಜ್ಯರ ಮಾರ್ಗದರ್ಶನದೊಳಗೆ ಈ ಕಾರ್ಯ ನಿರಂತರವಾಗಿ ನಡೀಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೇರಟಿಗೆ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಚಪಾಳಿ ತಟ್ಟೋಣಮ್ಮ ಎಲ್ಲ. ಇನ್ನು